ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಬಸ್ ನಿಲ್ದಾಣದಿಂದ ಬೆಸ್ಕಾಂ ಕಚೇರಿವರೆಗೂ ಪಾದಯಾತ್ರೆಯ ಮೂಲಕ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೆಸ್ಕಾಂ ಕಚೇರಿಗೆ ಜಮಾಯಿಸಿ ಪ್ರತಿಭಟನೆ ಆರಂಭಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಿಲ್ಲಾ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎ. ಗೋವಿಂದರಾಜು ಮಾತನಾಡಿ, ದೇಶದಲ್ಲಿ ಕೃಷಿ ಕ್ಷೇತ್ರ ತುಂಬ ಸಂಕಷ್ಟದಲ್ಲಿದ್ದು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ. ಕೃಷಿಗಾಗಿ ಸಾಲ ಮಾಡಿ ಅದನ್ನು ತೀರಿಸಲಾಗದೆ ಪ್ರತಿ 24 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಇಂತಹ ಅವೈಜ್ಞಾನಿಕ ಸಾಲಕ್ಕೆ ಎಷ್ಟು ಮನವಿ ಮಾಡಿದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಿವಿಗೊಡುತ್ತಿಲ್ಲ. ಬೇಸಿಗೆ ಆರಂಭದ ಮುನ್ನವೇ ವಿದ್ಯುತ್ ಕಣ್ಣಮುಚ್ಚಾಲೆ ಆಡುತ್ತಿದ್ದು, ದಿನಕ್ಕೆ 7 ಗಂಟೆ ವಿದ್ಯುತ್ ನೀಡುವುದಾಗಿ ರಾಜ್ಯ ಸರ್ಕಾರವು ಘೋಷಿಸಿದ್ದು, ದಿನಕ್ಕೆ 4 ಗಂಟೆಯೂ ಕೂಡ ಸಮರ್ಪಕ ವಿದ್ಯುತ್ ನೀಡುತ್ತಿಲ್ಲ. ಅಸಮರ್ಪಕ ವಿದ್ಯುತ್ನಿಂದಾಗಿ ರೈತರು ಬೆಳೆದ ಬೆಳೆಗಳು ನಾಶವಾಗುತ್ತಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ಕಿಡಿಕಾರಿದರು. ಗುಬ್ಬಿ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ಕೇಂದ್ರ ಸರ್ಕಾರವು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡದೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸದೆ ಕೈಬಿಡಬೇಕು. ರಾಜ್ಯ ಸರ್ಕಾರವು ನೀಡಿರುವ 7 ಗಂಟೆಯ ವಿದ್ಯುತ್ತನ್ನು ಪೂರೈಸಬೇಕು. ಗುಬ್ಬಿ ತಾಲೂಕಿನ ಹಲವು ಭಾಗಗಳಿಗೆ ಉಪಸ್ಥಾವರಗಳನ್ನು ನಿರ್ಮಾಣ ಮಾಡಬೇಕು. ಹಳೆಯ ವಿದ್ಯುತ್ ಕಂಬಗಳನ್ನು ಬದಲಾಯಿಸಬೇಕು. ಹೆಚ್ಚಿನ ಲೈನ್ಮ್ಯಾನ್ಗಳನ್ನು ನಿಯೋಜನೆ ಮಾಡಬೇಕು. ವಿದ್ಯುತ್ ತಂತಿ ಮತ್ತು ಕಂಬದಲ್ಲಿರುವ ಜಂಗಲನ್ನು ತೆರವುಗೊಳಿಸಬೇಕು ಎಂಬಂತೆ ಇತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಸಿಜಿ ಲೋಕೇಶ್, ಶಂಕರಲಿಂಗೇಗೌಡ, ಗುರುಚನ್ನಬಸವಪ್ಪ, ಯತೀಶ್, ಕೃಷ್ಣ ಜಟ್ಟಿ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು. 20 ಮೆಗಾವ್ಯಾಟ್ ನಷ್ಟು ವಿದ್ಯುತ್ ನಮ್ಮ ನಿಟ್ಟೂರು 220 ಕೆವಿಗೆ ಬೇಕಾಗುತ್ತೆ. ಅಲ್ಲಿ ಎರಡು ಅಂದ್ರೆ 100 MVA ಟ್ರಾನ್ಸ್ಫಾರ್ಮರ್ 2 ಇದೆ. ಅಲ್ಲಿ ಒಂದು 100 MVA ಅಡಿಷನಲ್ ಹಾಕೋದಕ್ಕೂ ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಅದು ಈ ವಾರ ಮುಂದಿನ ವಾರ ಬರುವಂತ TCCMA ಅಲ್ಲಿ ಚರ್ಚೆಗೆ ಬರುತ್ತೆ. ಅದನ್ನ KPTCL ಅಧಿಕಾರಿಗಳು ಅಲ್ಲಿ ಬಳಕೆ ಮಾಡಕ್ಕಾಗೋದು 160 ಮೆಗಾವ್ಯಾಟ್. ಆದ್ರಿಂದ ಒಂದು 5 ಮೆಗಾವ್ಯಾಟ್ ಹೆಚ್ಚಿಗೆ ಆಗಿ ನಾವು 165 ಮೆಗಾವ್ಯಾಟ್ ಅನ್ನ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಕೊಟ್ಟಲ್ಲಿ ನಾವು ಎಲ್ಲಾ ಮಾರ್ಗಗಳಲ್ಲಿ 6 ಗಂಟೆ ಕನಿಷ್ಠ ಪಕ್ಷ 6 ಗಂಟೆ ಕಾಲ ನಾವು ಕೊಡೋದಕ್ಕೆ ವ್ಯವಸ್ಥೆ ಖಂಡಿತವಾಗಿ ಮಾಡ್ತೀವಿ. ಮತ್ತೆ ಏನು ತಾವು ಸಿಂಗಲ್ ಫೇಸ್ ಕೇಳಿದಿರಾ, ಈಗ ಬಹಳಷ್ಟು ಕಡೆ ಆಲ್ರೆಡಿ ನಾವು ಅದು ಅಪ್ರೂವಲ್ ಕೊಟ್ಟು KPTCL ಮುಖ್ಯ ಇಂಜಿನಿಯರ್ ಕೂಡ ಕಳೆದ ಒಂದು ಗುರುವಾರದ ದಿನ ಸಭೆಯಲ್ಲಿ ಅದು ಅನುಮೋದನೆ ನೀಡಿದ್ದಾರೆ. ನಿಟ್ಟೂರು ಭಾಗದಲ್ಲಿ ಈಗ ಆಲ್ರೆಡಿ ನಾವು ನಿಟ್ಟೂರಿಂದ ಸ್ಟೇಷನ್ ಇಂದ ಹೊರಹೊಮ್ಮುವ ಎಲ್ಲಾ ಫೀಡರ್ಗಳನ್ನ ಸಿಂಗಲ್ ಫೇಸ್ ವಿದ್ಯುತ್ ಅಲ್ಲಿ ಚಾಲನೆಗೊಳಿಸಿರ್ತೀವಿ. ಈಗ ಬೇರೆ ಬೇರೆ ಎಲ್ಲೆಲ್ಲಿದೆ KPTCL ಅವ್ರಿಗೂ ನಾವು ಅದನ್ನ ಮೌಖಿಕವಾಗಿ ಮತ್ತೆ ಏನೇನು ಇಮೇಲ್ ಹಾಕಿದ್ವಿ ಅದ್ರ ಮೂಲಕ ಅವರು ಒಪ್ಪಿಗೆ ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ವೈ ಆಪರೇಷನ್ ಇದೆ ಮತ್ತೆ ಬೇರೆ ರೀತಿ ನಮ್ದು 3 ಸಲ ಆಪರೇಟ್ ಮಾಡ್ತಾ ಇದೀವಿ ಒಂದೊಂದು ಫೀಡರ್ ಓವರ್ಲೋಡ್ ಆಗಿರೋದಕ್ಕೆ ವಿದ್ಯುತ್ ಪೂರೈಸಬೇಕು ಅಂತ ತಾವು ಕೇಳಿದಿರಾ. ಇದು ಎಂಜಾಯ್ ಎಲ್ಲೆಲ್ಲಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಆಗಿದೆ. ಕೆಲವೊಂದು ಹಳ್ಳಿಗಳು ಹಿಂದೆ ಒಂದು 5 ರಿಂದ 6 ಹಳ್ಳಿಗಳು ಬಿಟ್ಟು ಹೋಗಿದೆ ಅಂತ ಹೇಳಿರೋದು 2023ರಲ್ಲಿ ಈಗ ಬಂದ್ರು ಮತ್ತೆ ಸೇರ್ಸ್ಕೊಂತೀವಿ. ಅದ್ರ ಜೊತೆಗೆ ಹೆಚ್ಚು ಕಡಿಮೆ 100 ಪರಿವರ್ತಕಗಳು ಊರುಗಳಿಗೆ ಕೊಡಕ್ಕೆ ಆಗಿದೆ. 555 ಸ್ಟೇಜ್ ಅಲ್ಲಿ ಇದೆ. ಮಾರ್ಚ್ 31 ಒಳಗಡೆಗೆ ಇದು ಒಂದು ಫೈನಲೈಸ್ ಆಗಿ ಒಂದು ಹಂತಕ್ಕೆ ಬರುತ್ತೆ. ಏಪ್ರಿಲ್ ಮಧ್ಯಭಾಗದಿಂದ ಒಂದು ನಿರಂತರ ಜ್ಯೋತಿ ಯಾವ್ಯಾವ ಬಿಟ್ಟು ಹೋಗಿರೋ ಹಳ್ಳಿಗಳಿಗೆ ಏನು ತೋಟದ ಮನೆ ಹತ್ತಿರದಲ್ಲಿ ಊರು ಪಕ್ಕದಲ್ಲಿರುವಂತದ್ದನ್ನು ಕವರ್ ಮಾಡೋದಕ್ಕೆ ನಾವು ಪ್ರಸ್ತಾವನೆ ಕಳಿಸಿದೀವಿ. ಎಲ್ಲ ಕೂಡ ಅವುಗಳನ್ನು ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ಈಗ ಆಲ್ರೆಡಿ ಅದು ಅನುಮೋದನೆ ಸಿಕ್ಕಿದೆ. ಶುಕ್ರವಾರದಿಂದ ಕೊಡ್ತಾ ಇದ್ದೀವಿ. ಎಲ್ಲಿ ಸಿಕ್ಕಿಲ್ಲ ಅದನ್ನ ತಾವು ಹೇಳದಲ್ಲಿ ನಾವು ಅದನ್ನ ಬೇರೆ MSಗಳಲ್ಲಿ ಅವರು ಬಂದಿದ್ದಾರೆ, ಅವರು SC ಅವ್ರ ಪರವಾಗಿ ಅವರು ಕೊಡ್ತಾರೆ. ತಾವುಗಳು ಸಂಜೆಯಿಂದ ಎಲ್ಲೆಲ್ಲಿ ಸಿಂಗಲ್ ಫೇಸ್ ವಿದ್ಯುತ್ ಕೊಡ್ತಾ ಇಲ್ಲ ಆ ಭಾಗಕ್ಕೆ ಕೊಡೋ ವ್ಯವಸ್ಥೆನ ಮಾಡ್ತೀವಿ.